ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ನೋಡ್ತಾ ಇರೋ ಹಾಗೆ ದೆಹಲಿಯಲ್ಲಿ ರೈತರ ಪ್ರತಿಭಟನೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಪ್ರತಿಭಟನೆಯನ್ನು ಮತ್ತಷ್ಟು ತೀವ್ರಗೊಳಿಸಲಿಕ್ಕೋಸ್ಕರ ರೈತರು ಉಪವಾಸ ಸತ್ಯಾಗ್ರಹವನ್ನು ಶುರು ಮಾಡಿದ್ದಾರೆ. ದಿನೇ ದಿನೇ ಸಾರ್ವಜನಿಕರ ಬೆಂಬಲವೂ ರೈತರಿಗೆ ಜಾಸ್ತಿ ಆಗ್ತಾ ಇದೆ. ಹಲವಾರು ಕ್ರೀಡಾಪಟುಗಳು ತಮ್ಮ ಪ್ರಶಸ್ತಿಗಳನ್ನು ಹಿಂದಿರುಗಿಸುವುದರ ಮೂಲಕ ರೈತರಿಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಂಜಾಬಿನ DIG ಲಖ್ವಿಂದರ್ ಸಿಂಗ್ ತಮ್ಮ DIG ಹುದ್ದೆಗೆ ರಾಜೀನಾಮೆ ನೀಡುವುದರ ಮೂಲಕ ರೈತರಿಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ವರಿಂದರ್ ಪಾಲ್ ಸಿಂಗ್ ಅನ್ನುವ ಕೃಷಿ ವಿಜ್ಞಾನಿ ವೇದಿಕೆಯ ಮೇಲೆಯೇ ದೆಹಲಿಯಲ್ಲಿ ತನಗೆ ಬಂದಿದ್ದಂತಹ ಮಹತ್ವದ ಪ್ರಶಸ್ತಿಯನ್ನು ತಿರಸ್ಕರಿಸೋದ್ರ ಮೂಲಕ ರೈತರಿಗೆ ತನ್ನ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. 25,000ದಷ್ಟು ಮಾಜಿ ಸೈನಿಕರು ತಮ್ಮ ಪದಕಗಳನ್ನು ಹಿಂದಿರುಗಿಸುವ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದಾರೆ ರೈತರಿಗೆ ಬೆಂಬಲ ಕೊಡೋಕ್ಕೋಸ್ಕರ. ಕಡೆಗೆ ಲೇಟಾಗಿ ಆದರೂ ಸರಿ ಅಣ್ಣಾ ಹಜಾರೆ ಕೂಡ ರೈತರ ಹೋರಾಟಕ್ಕೆ ತನ್ನ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಮತ್ತು ಬಹುಮುಖ್ಯವಾಗಿ ಬಹುತೇಕ ನ್ಯೂಸ್ ಚಾನೆಲ್ಗಳು ರೈತರ ಈ ಹೋರಾಟವನ್ನು ಹೀಗಳೆಯುವಂಥ ಕೆಲಸವನ್ನು ಮಾಡ್ತಾನೆ ಬರ್ತಾ ಇವೆ. ರೈತರು ಮಿಸ್ಗೈಡ್ ಆಗಿದ್ದಾರೆ, ರೈತರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ, ರೈತರ ಹಿಂದೆ ವಿರೋಧ ಪಕ್ಷಗಳಿದ್ದಾವೆ, ರೈತರ ಹಿಂದೆ ಖಲಿಸ್ತಾನಿ ಮೂವ್ಮೆಂಟ್ ಇದೆ ಅಂತ ಹೇಳ್ತಾ ರೈತರ ಹೋರಾಟವನ್ನು ಹತ್ತಿಕ್ಕುವ, ಅದರ ತೀವ್ರತೆಯನ್ನು ಕಡಿಮೆ ಎಂದು ತೋರಿಸುವ ಕೆಲಸವನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾನೇ ಇವೆ. ಕಡೆಗೆ ಒಬ್ಬ ಮಂತ್ರಿಯಂತೂ ರೈತರ ಹೋರಾಟದ ಹಿಂದೆ ಚೀನಾ ಮತ್ತು ಪಾಕಿಸ್ತಾನದ ಬೆಂಬಲ ಇದೆ ಎನ್ನುವ ಮಟ್ಟಕ್ಕೂ ಅಥವಾ ಎಂದು ಹೇಳುವ ಮಟ್ಟಕ್ಕೂ ಇಳಿದುಬಿಟ್ರು. ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿಯೇ ಯಾವುದೇ ರೈತ ಚಳವಳಿಯನ್ನು ಈ ಮಟ್ಟಕ್ಕೆ ಹೀಗಳೆಯುವ ಕೆಲಸವನ್ನು ಯಾವುದೇ ಸರ್ಕಾರವಾಗಲಿ, ಯಾವುದೇ ಮೀಡಿಯಾ ಆಗಲಿ, ಯಾವುದೇ ನ್ಯೂಸ್ ಪೇಪರ್ ಆಗಲಿ ಮಾಡಿರಲಿಲ್ಲ. ಆದರೂ ಕೂಡ ರೈತರು ಎದೆಗುಂದಿಲ್ಲ, ತಮ್ಮ ಹೋರಾಟ ಮುಂದುವರಿಸ್ತಾ ಇದ್ದಾರೆ. ರೈತರು ಕೇಳ್ತಾ ಇರೋದೇನು? ರೈತರು ಹೇಳ್ತಾ ಇರೋದಿಷ್ಟೇ, ಕೇಂದ್ರ ಸರ್ಕಾರ ಏನು 3 ರೈತ ಮಸೂದೆಗಳನ್ನ ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿದೆ, ಈ 3 ರೈತ ಮಸೂದೆಗಳು ಜಾರಿಯಾದರೆ ಮುಂದಿನ 4-5 ವರ್ಷಗಳಲ್ಲಿ ಭಾರತದ ರೈತ ಸಮುದಾಯ ಕೆಲವು ಕಾರ್ಪೊರೇಟ್ ಕಂಪನಿಗಳ ಕಾಲ ಬುಡದಲ್ಲಿ ಬೀಳಬೇಕಾಗ್ತದೆ. ಆಗ ರೈತರಿಗೆ ತಮ್ಮ ಉತ್ಪನ್ನಗಳಿಗೆ ಈಗ ಸಿಗ್ತಾ ಇರುವಷ್ಟು ಬೆಲೆ ಸಿಗಲ್ಲ ಮತ್ತು ಆಹಾರ ಧಾನ್ಯಗಳ ಬೆಲೆಯೂ ಜಾಸ್ತಿ ಆಗ್ತದೆ. ಈ ಕಾರಣಕ್ಕಾಗಿ ಈ 3 ಮಸೂದೆಗಳನ್ನ ವಾಪಸ್ ತಗೊಳ್ಳಿ ಅಂತ ರೈತರು ಕೇಳ್ತಾ ಇದ್ದಾರೆ. ಅದಕ್ಕೆ ರೈತರು ಕಾರಣಗಳನ್ನು ಕೊಡ್ತಾ ಇದ್ದಾರೆ. ರೈತರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಮಸೂದೆಗಳು ಜಾರಿಯಾದರೆ ಮುಂದಿನ 3-4 ವರ್ಷಗಳಲ್ಲಿ APMCಗಳು ಮುಚ್ಚೋಗುತ್ತೆ ದೇಶದ ಎಲ್ಲ ಕಡೆ. ಮತ್ತು ಇಡೀ ಕೃಷಿ ಮಾರುಕಟ್ಟೆ ಕೆಲವು ದೈತ್ಯ ಕಂಪನಿಗಳ ಕೈಲಿರುತ್ತೆ. ಹೀಗಾದಾಗ ರೈತ ವಿಧಿ ಇಲ್ಲದೆ ತಾನು ಬೆಳೆದ ಬೆಳೆಗಳನ್ನು ಕಂಪನಿ ಕೊಟ್ಟಷ್ಟು ರೇಟಿಗೆ ಮಾರ್ಕೋಬೇಕಾಗ್ತದೆ. ಹೀಗೆ ಕಡಿಮೆ ಬೆಲೆ ಕೊಟ್ಟು ಕೊಂಡುಕೊಂಡಂಥ ಬೆಳೆಗಳನ್ನ, ಉತ್ಪನ್ನಗಳನ್ನ ಕಂಪನಿಗಳೇನು ಮಾಡ್ತವೆ, ತಾವು ಕಟ್ಟಿರುವಂತಹ ದೊಡ್ಡ ಗೋದಾಮುಗಳಲ್ಲಿ, ದೊಡ್ಡ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಸ್ಟೋರ್ ಮಾಡಿರ್ತವೆ. ಈಗಾಗಲೇ ಅದಾನಿ ಮತ್ತು ಇತರ ಅನೇಕ ಕಂಪ್ನಿಗಳು ದೇಶದಾದ್ಯಂತ ಅಲ್ಲಲ್ಲಿ ದೊಡ್ಡ ಗೋದಾಮುಗಳನ್ನ, ಸ್ಟೋರೇಜುಗಳನ್ನು, ಕೋಲ್ಡ್ ಸ್ಟೋರೇಜುಗಳನ್ನ ಕಟ್ಟುವಂಥ ಕೆಲಸ ಮಾಡ್ತಾ ಇವೆ. ಆ ರೀತಿ ಸ್ಟೋರ್ ಮಾಡಿಟ್ಬಿಟ್ಟು ಮಾರುಕಟ್ಟೆಯಲ್ಲಿ ಬೇಡಿಕೆ ಕ್ರಿಯೇಟ್ ಆದಮೇಲೆ, ಕೊರತೆ ಉಂಟಾದಮೇಲೆ ಹೆಚ್ಚಿನ ಬೆಲೆಗೆ ಮಾರುಕಟ್ಟೆಗೆ ಆ ಉತ್ಪನ್ನಗಳನ್ನ ರಿಲೀಸ್ ಮಾಡ್ತವೆ. ಆಗ ರೈತನಿಗೂ ಸೇರಿದಂತೆ ಎಲ್ಲ ನಾಗರಿಕರಿಗೂ ಆಹಾರ ಧಾನ್ಯಗಳ ಬೆಲೆ ಹೆಚ್ಚಾಗುತ್ತೆ. ಇದಕ್ಕೆ ಉದಾಹರಣೆಯಾಗಿ 2015ರಲ್ಲಿ ತೊಗರಿಬೇಳೆ ಬೆಲೆ 1 kgಗೆ 200 ರೂಪಾಯಿ ರೀಚ್ ಆಗಿತ್ತು. ಕಳೆದ 5-6 ವರ್ಷಗಳಲ್ಲಿ 3-4 ಬಾರಿ ಈರುಳ್ಳಿಯ ಬೆಲೆ 1 kgಗೆ 100 ರೂಪಾಯಿಗಿಂತ ಜಾಸ್ತಿ ದಾಟೋಗಿತ್ತು. ಇದಕ್ಕೆಲ್ಲ ಕಾರಣ ಇದೆ, ಸ್ಟೋರ್ಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಬೇಡಿಕೆ ಹೆಚ್ಚಾದಾಗ ಮಾರುಕಟ್ಟೆಗೆ ರಿಲೀಸ್ ಮಾಡುವಂಥದ್ದು. ಹೀಗಾಗೋದ್ರಿಂದ ಒಂದು ಕಡೆ ನಮಗೆ ಈಗ ಸಿಗ್ತಾ ಇರುವಷ್ಟು ಬೆಲೆ ಸಿಗಲ್ಲ ನಮ್ಮ ಬೆಳೆಗಳಿಗೆ, ನಾವು ಕೃಷಿಯನ್ನು ಬಿಟ್ಟು ಬರಬೇಕಾಗ್ತದೆ ಆ ಥರ ಆದಾಗ, ಮತ್ತು ಆಹಾರ ಧಾನ್ಯಗಳ ಬೆಲೆನೂ ಜಾಸ್ತಿ ಆಗುತ್ತೆ. ನಾವೆಲ್ಲ ಹೋಗಿ ಕೆಲವು ಕಂಪನಿಗಳ ಕಾಲ್ಬುಡದಲ್ಲಿ ಬೀಳಬೇಕಾಗತ್ತೆ. ಹಾಗಾಗಿ ಈ ಮಸೂದೆಗಳು ಬೇಡ, ವಾಪಸ್ ತಗೊಳ್ಳಿ ಅಂತ ರೈತರು ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಏನು ಹೇಳ್ತಾ ಇದೆ? ಸರ್ಕಾರ ಹೇಳ್ತಾ ಇರೋದೇನು? ಇಲ್ಲ, ಈ ರೀತಿ ಆಗಲ್ಲ. ಈ ರೀತಿ ನಾವು ಈ ಮಸೂದೆಗಳನ್ನ ಜಾರಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ರೈತರಿಗೆ ತಮ್ಮ ಉತ್ಪನ್ನಗಳನ್ನ ಮಾರಲಿಕ್ಕೆ 100 ಖಾಸಗಿ ಮಂಡಿಗಳು, 100 ಖಾಸಗಿ ಕಂಪ್ನಿಗಳಿರ್ತವೆ. ಮಾನೋಪೊಲಿ ಆಗಲ್ಲ. 100 ಕಂಪ್ನಿಗಳಿರೋದ್ರಿಂದ ಅವುಗಳ ಮಧ್ಯೆ ಕಾಂಪಿಟೇಷನ್ ಆಗಿ ಹೆಚ್ಚಿನ ಬೆಲೆ ಕೊಟ್ಟು ರೈತರ ಬೆಳೆಯನ್ನು ಕೊಂಡುಕೊಳ್ತಾರೆ. ಯಾರು ತನಗೆ ಹೆಚ್ಚಿನ ಬೆಲೆ ಕೊಡ್ತಾರೋ ಅಂಥವ್ರಿಗೆ ರೈತ ತನ್ನ ಬೆಳೆಯನ್ನು ಮಾರಬಹುದು ಅಂತ ಸರ್ಕಾರ ಹೇಳ್ತಾ ಇದೆ. ಇವೆರಡರಲ್ಲಿ ಯಾವುದು ಸತ್ಯ? ರೈತರು ಹೇಳ್ತಾ ಇರೋದು ಸರಿ ಇದೆಯಾ? ಸರ್ಕಾರ ಹೇಳ್ತಾ ಇರೋದು ಸರಿ ಇದೆಯಾ? ನಾವು ಇವೆರಡರಲ್ಲಿ ಯಾವುದು ಸರಿ ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಈಗಾಗಲೇ ಆಗಿ ಹೋಗಿರುವಂಥ ಘಟನೆಗಳನ್ನ ನೋಡಿ ಅರ್ಥ ಮಾಡ್ಕೊಳ್ಳೋದು ಹೆಚ್ಚು ಸರಿ ಅನಿಸುತ್ತೆ. ಯಾಕೆಂದರೆ ಆಗಿ ಹೋಗಿರುವ ಘಟನೆಗಳು ಮತ್ತು ಎಕ್ಸ್ಪೀರಿಯನ್ಸ್ ಆಗಿರುವಂಥ ಘಟನೆಗಳು ರೈತರಿಗಾಗಲಿ, ಸರ್ಕಾರಕ್ಕಾಗಲಿ, ಸಾಮಾನ್ಯ ಜನರಿಗಾಗಲಿ. ನಾವು ಇವೆರಡರಲ್ಲಿ ಯಾರು ಸರಿ, ರೈತರು ಸರಿನಾ, ಸರ್ಕಾರ ಹೇಳ್ತಾರೋ ಸರಿನಾ ಅಂತ ನೋಡಲಿಕ್ಕೆ 2 ಉದಾಹರಣೆಗಳನ್ನ ತಗೊಳ್ಬೋದು. ಒಂದು ನಮ್ಮದೇ ಉದಾಹರಣೆ, ಇನ್ನೊಂದು
ಅಮೆರಿಕದ ಉದಾಹರಣೆ. ಅಮೆರಿಕದ ಉದಾಹರಣೆಯಂತೂ ನಮಗೆ ಅತ್ಯಂತ ಸ್ಪಷ್ಟವಾಗಿ ಪ್ರಾಕ್ಟಿಕಲಿ ವಿಷಯ ಏನಿದೆ, ವಾಸ್ತವ ಏನಿದೆ ಅಂತ ಅರ್ಥ ಮಾಡಿಸ್ಬಿಡುತ್ತೆ. ನಮ್ಮಲ್ಲಿ ಈಗಾಗಲೇ ನಾನು ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಬೇರೆಯವರು ಮಾತಾಡಿದ್ದಾರೆ, ಹಲವಾರು ಮಂದಿ ಮಾತಾಡಿದ್ದಾರೆ. ಬಿಹಾರದಲ್ಲಿ 2006ರಿಂದ APMC ಇಲ್ಲ. ಆದರೆ ಬಿಹಾರದಲ್ಲಿ ಇಲ್ಲಿ ತನಕ ಬಿಹಾರದ ರೈತರಿಗೆ ತಾವು ಬೆಳೆದ ಬೆಳೆಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಷ್ಟು ಬೆಲೆ ಸಿಕ್ಕಿಲ್ಲ. 2006ರಿಂದ APMC ಇಲ್ಲ, ಓನ್ಲಿ ಖಾಸಗಿ ಮಂಡಿಗಳು. ಈ ರೀತಿ ನೋಡಿದಾಗ ಸರ್ಕಾರ ಹೇಳ್ತಾ ಇರೋ ಥರ ಆಗಿದ್ರೆ ಖಾಸಗಿ ಮಂಡಿಗಳ ಮಧ್ಯೆ, ಖಾಸಗಿ ವ್ಯಾಪಾರಿಗಳ ಮಧ್ಯೆ, ಖಾಸಗಿ ಕಂಪ್ನಿಗಳ ಮಧ್ಯೆ ಕಾಂಪಿಟೇಷನ್ ಜಾಸ್ತಿ, ಈಗ ರೈತರಿಗೆ ಹೆಚ್ಚಿನ ಬೆಲೆ ಸಿಗಬೇಕಾಗಿತ್ತು. ಆದರೆ ಕಳೆದ 14 ವರ್ಷಗಳಲ್ಲಿ ಚೆಕ್ ಮಾಡಿದ್ರೆ ಬಿಹಾರದ ರೈತರಿಗೆ ಹೆಚ್ಚಿನ ಬೆಲೆ ಇರಲಿ, MSP ಅಷ್ಟು ಬೆಲೆ ಸಿಕ್ಕಿಲ್ಲ. ಇದು ಒಂದು ಉದಾಹರಣೆ, ನಮ್ಮ ಮುಂದೆಯೇ ಆಗಿ ಹೋಗಿರುವಂಥ ಉದಾಹರಣೆ. ಇನ್ನೂ ಅತ್ಯಂತ ಸ್ಪಷ್ಟವಾದ ಉದಾಹರಣೆ ಇದೆ, ಅದು ಅಮೆರಿಕದ್ದು. ಅಮೆರಿಕದಲ್ಲಿ ಕಳೆದ 7-8 ದಶಕಗಳಿಂದನೇ ಇಡೀ ಅಮೆರಿಕದ ಕೃಷಿ ಕೃಷಿಯನ್ನು ಖಾಸಗಿ ಕಂಪ್ನಿಗಳಿಗೆ ಕೊಡ್ತಾ ಬರಲಾಯಿತು. ಅದರಿಂದ ಏನಾಗಿದೆ ಅಮೆರಿಕದಲ್ಲಿ ನೋಡೋಣ. ಅಮೆರಿಕದಲ್ಲಿ ಏನಾಗಿದೆ ಅನ್ನೋದನ್ನ 4 ಪಾಯಿಂಟ್ಗಳು ನೋಡ್ಬೋದು. ಪಾಯಿಂಟ್ ನಂಬರ್ 1, ಅಮೆರಿಕದಲ್ಲಿ ಕಳೆದ 50 ವರ್ಷಗಳ ಹಿಂದೆ ಎಷ್ಟು ಜನ ರೈತರಿದ್ರೋ ಅದರಲ್ಲಿ ಈಗ ಅರ್ಧದಷ್ಟು ಜನ ರೈತರು ಅಮೆರಿಕದಲ್ಲಿ ಉಳ್ಕೊಂಡಿಲ್ಲ. ಇವತ್ತು ಅಮೆರಿಕದಲ್ಲಿ ಇರುವ ರೈತರ ಸಂಖ್ಯೆ ಕೇವಲ 20 ಲಕ್ಷ. ಪಾಯಿಂಟ್ ನಂಬರ್ 2, ಅಮೆರಿಕದಲ್ಲಿ ಒಟ್ಟು ಆಹಾರ ಧಾನ್ಯಗಳ ವ್ಯಾಪಾರ ಏನಿದೆ ಇಡೀ ಅಮೆರಿಕದಲ್ಲಿ, ಅದರಲ್ಲಿ 84% ಆಹಾರ ಧಾನ್ಯಗಳ ವ್ಯಾಪಾರ ಇಡೀ ಅಮೆರಿಕದ್ದು ಕೇವಲ 4 ಕಂಪನಿಗಳ ಕೈಯಲ್ಲಿದೆ. ಅಂದರೆ ಏನಾಯಿತು? ಮಾನೋಪೊಲೈಸ್ ಆಯಿತು. ಇಡೀ ಕೃಷಿ ಕ್ಷೇತ್ರ ಆಲ್ಮೋಸ್ಟ್ ಮಾನೋಪೊಲಿ ಆಯಿತು, ಕಂಟ್ರೋಲ್ಡ್ ಬೈ ಓನ್ಲಿ 4 ಕಂಪನೀಸ್. ನಂಬರ್ 3, ಕಳೆದ 20 ವರ್ಷಗಳಿಂದ ಇಲ್ಲಿ ತನಕ ಏನಾಗಿದೆ ಅಮೆರಿಕದ ಕೃಷಿಕರಿಗೆ ಅಂತ ನೋಡಿದ್ರೆ, ಅವರ ಆದಾಯ ಹೆಚ್ಚಾಗೋದಿರಲಿ, ಅವತ್ತಿಂದ ಇವತ್ತಿನ ತನಕ ಕಂಪೇರ್ ಮಾಡಿದ್ರೆ ಅವರ ಆದಾಯ 50% ಅಷ್ಟು ಕಡಿಮೆ ಆಗಿದೆ. ನಂಬರ್ 4, ಇವತ್ತು ಅಮೆರಿಕದಲ್ಲಿ ಪ್ರತಿ ವರ್ಷ ಏನು ಆತ್ಮಹತ್ಯೆಗಳಾಗ್ತಾ ಇದೆ, ಅದರಲ್ಲಿ ರೈತರಲ್ಲದವರ ಆತ್ಮಹತ್ಯೆಗಿಂತ ರೈತರಾಗಿರುವವರ ಆತ್ಮಹತ್ಯೆಯ ಸಂಖ್ಯೆ ಡಬಲ್ ಇದೆ. ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಅಮೆರಿಕ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನ್ಯಾಯಾಂಗ ವ್ಯವಸ್ಥೆ ಸ್ಟ್ರಾಂಗ್ ಇದೆ, ಡೆಮಾಕ್ರಸಿ ಸ್ಟ್ರಾಂಗ್ ಇದೆ, ಮತ್ತು ಅಲ್ಲಿ ಎಜುಕೇಷನ್ ಜಾಸ್ತಿ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಮೆರಿಕಾದಲ್ಲಿ ಇರುವ ರೈತರು ಆಲ್ಮೋಸ್ಟ್ ಎಲ್ಲರೂ ದೊಡ್ಡ ರೈತರು, 100 ಎಕರೆ ಜಮೀನು ಹೊಂದಿರತಕ್ಕಂಥ ರೈತರು. ಅಂಥ ರೈತರಿಗೆ ಖಾಸಗಿ ಕಂಪನಿಗಳಿಗೆ ತೆರೆದುಕೊಂಡಾಗ, ಆ ಖಾಸಗಿ ಕಂಪನಿಗಳಿಗೆ ಕೃಷಿ ಮಾರುಕಟ್ಟೆಯನ್ನು ಒಪ್ಪಿಸಿದಾಗ ಅಂಥ ರೈತರಿಗೆ ಈ ರೀತಿ ಆಗಿದೆ ಅಂದರೆ, ಇಂಡಿಯಾದಲ್ಲಿ ಇರುವ ರೈತರಲ್ಲಿ 86.2% ರೈತರು ಸಣ್ಣ ರೈತರು, 5 ಎಕರೆಗಿಂತ ಕಡಿಮೆ ಜಮೀನನ್ನು ಹೊಂದಿರತಕ್ಕಂಥ ರೈತರು. ಅವ್ರಿಗೆ ಯಾವ ಬಾರ್ಗೇನಿಂಗ್ ಪವರು ಇರಲ್ಲ, ಅಷ್ಟು ಸಣ್ಣ ರೈತರವರು. ಯಾಕೆಂದರೆ NSSO 2016ರ ಸರ್ವೆ ಪ್ರಕಾರ ಭಾರತದಲ್ಲಿ ಕೃಷಿ ಗ್ರಾಮೀಣ ಕುಟುಂಬದ ತಿಂಗಳ ಸಂಪಾದನೆ ಕೇವಲ 6,426 ರೂಪಾಯಿ. ಅಂದರೆ ಅರ್ಥ ಮಾಡ್ಕೋಬೇಕು ನಾವು ಭಾರತದ ಕೃಷಿಕನ ಪರಿಸ್ಥಿತಿ ಹೇಗಿದೆ ಅಂತ. ಇಂಥ ಬಡ ಕೃಷಿಕ, ಬಡ ರೈತ, 86.2% ರೈತರು ಬಡ ರೈತರೇ ಇದ್ದಾರೆ, ಸಣ್ಣ ರೈತರೇ ಇದ್ದಾರೆ. ದೊಡ್ಡ ಕಂಪ್ನಿಗಳ ಜೊತೆ ಬಾರ್ಗೇನ್ ಮಾಡಲಿಕ್ಕೆ ಸಾಧ್ಯ ಇದೆಯೇ? ಅಂದರೆ ಅಮೆರಿಕಾದಲ್ಲಿ ದೊಡ್ಡ ರೈತರು, ಅಮೆರಿಕದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಸ್ಟ್ರಾಂಗ್ ಇದೆ, ಇಷ್ಟೆಲ್ಲ ಇದ್ದು ಕೂಡ ಅಮೆರಿಕದ ರೈತರಿಗೆ ಹಾಗಾಯಿತು ಅಂದಮೇಲೆ ಭಾರತದ ರೈತನಿಗೆ ಈ ಕೃಷಿ ಕಾಯ್ದೆಗಳು ಜಾರಿಯಾದರೆ ಏನಾಗುತ್ತೆ ಅಂದರೆ, ನಮ್ಮ ರೈತ ನಾಯಕರು, ರೈತ ಚಳುವಳಿಗಾರರು ಏನು ಹೇಳ್ತಾ ಇದ್ದಾರೆ, ಮುಂದಿನ 4-5 ವರ್ಷಗಳಲ್ಲಿ, 7-8 ವರ್ಷಗಳಲ್ಲಿ ರೈತನಿಗೆ ಈಗ ಸಿಗ್ತಾ ಇರೋವಷ್ಟು ಬೆಲೆ ಸಿಗಲ್ಲ. ಅವರ ಬೆಳೆಗಳಿಗೆ ಅವರು ಕೃಷಿಯನ್ನು ಬಿಟ್ಟು ಹೊರಗಡೆ ಬರಬೇಕಾಗ್ತದೆ, ಮತ್ತು ಆಹಾರ ಧಾನ್ಯಗಳ ಬೆಲೆಯೂ ಹೆಚ್ಚಾಗುತ್ತೆ. ಮತ್ತು ಇಡೀ ಭಾರತದ ಕೃಷಿಕ ವರ್ಗ ಕೆಲವು ಕಂಪನಿಗಳ ಕಾಲಬುಡದಲ್ಲಿ ಬೀಳಬೇಕಾಗುತ್ತೆ ಅಂತ ಏನು ಕೃಷಿಕರು ಹೇಳ್ತಾ ಇದ್ದಾರೆ, ರೈತರು ಹೇಳ್ತಾ ಇದ್ದಾರೆ, ಅದು ಈ ಉದಾಹರಣೆ ನೋಡಿದಾಗ ಅತ್ಯಂತ ನಿಜ, ಅಕ್ಷರಶಃ ನಿಜ ಅಂತ ಅರ್ಥ ಆಗುತ್ತೆ. ಹಾಗಾಗಿಯೇ ರೈತರು ಹೇಳ್ತಾ ಇರೋದು ಸರಿ ಇದೆ, ಸರ್ಕಾರ ಹೇಳ್ತಾ ಇರೋದಲ್ಲ. ರೈತರೇನು ಹೇಳ್ತಾ ಇದ್ದಾರೆ ಅದು ಸರಿ ಇದೆ, ಸರ್ಕಾರ ಹೇಳ್ತಾ ಇರೋದಲ್ಲ. ಕಡೆಗೆ ರೈತರು ಹೇಳ್ತಾ ಇರೋದಕ್ಕೆ ಪೂರಕವಾಗಿ ಸರ್ಕಾರವೂ ಕೂಡ ಇಷ್ಟೆಲ್ಲ ರೈತರು ಪ್ರತಿಭಟನೆ ಮಾಡ್ತಿದ್ರು, ಇಷ್ಟೆಲ್ಲ ಹೇಳ್ತಿದ್ರು, ಬಾಯಿ ಮಾತಲ್ಲಿ MSP ಕನಿಷ್ಠ ಬೆಂಬಲ ಬೆಲೆ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದೆಯೇ ಹೊರತು, ಸರ್ಕಾರ MSPಯನ್ನು ಕಾಯ್ದೆ ಒಳಗಡೆ ಸೇರಿಸಿ ಅದನ್ನು ಒಂದು ಲೀಗಲ್ ರೈಟ್ ಆಗಿ, ಕಾನೂನಾತ್ಮಕ ಹಕ್ಕಾಗಿ ಕೊಡ್ಲಿಕ್ಕೆ ರೆಡಿ ಇಲ್ಲ ಸರ್ಕಾರ. ಇದನ್ನು ನೋಡಿದಾಗ ಅರ್ಥ ಆಗುತ್ತೆ, ಹೌದು ರೈತರು ಹೇಳ್ತಾ ಇರೋದು ಸರಿ ಇದೆ. ಅಮೆರಿಕಾದ ಉದಾಹರಣೆ ಅಂತೂ ನಮಗೆ ಸ್ಪಷ್ಟವಾಗಿ ಅರ್ಥ ಮಾಡಿಸ್ಬಿಡುತ್ತೆ. ಅಮೆರಿಕಾದಂಥ ದೊಡ್ಡ ರೈತರಿಗೆ ಹಾಗಾಗಿದೆ ಅಂದಮೇಲೆ ಇಂಡಿಯಾದಂಥ ಸಣ್ಣ ರೈತರು ಕತೆ ಇನ್ನೂ ದಾರುಣವಾಗಿರುತ್ತೆ. ಹಾಗಾಗಿ ರೈತರು ಏನು ಚಳುವಳಿ ಮಾಡ್ತಾ ಇದ್ದಾರೆ, ಈ ಚಳುವಳಿಗೆ ಎಲ್ಲ ಪ್ರಜ್ಞಾವಂತ ನಾಗರಿಕರು ತಮ್ಮ ಕೈಲಾದ ಮಟ್ಟಿಗೆ
ತಮ್ಮ ಕೈಲಾದ ರೀತಿಯಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸಬೇಕಾಗಿದೆ. ಅಕಸ್ಮಾತ್ ರೈತರು ಏನು ಚಳವಳಿ ಮಾಡ್ತಾ ಇದ್ದಾರೆ, ಇಷ್ಟೇ ಚಳವಳಿ ಮಾಡಿದ್ರು ಸರ್ಕಾರ ಬಗ್ಗದೆ ಈ ಕಾನೂನುಗಳನ್ನ ಮಸೂದೆಗಳನ್ನ ಜಾರಿಗೊಳಿಸ್ಬಿಡ್ತು ಅಂತಲೇ ಅಂದ್ಕೊಳ್ಳೋಣ. ಆಗ ಪರಿಸ್ಥಿತಿ ಏನಾಗುತ್ತೆ, ರೈತರ ಪರಿಸ್ಥಿತಿ ಏನಾಗುತ್ತೆ, ನಮ್ಮೆಲ್ಲರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಮತ್ತೊಂದು ವಿಡಿಯೋದಲ್ಲಿ ನಾನು ಹೇಳೋ ಪ್ರಯತ್ನ ಪಡ್ತೀನಿ. ಆ ವಿಡಿಯೋನು ನೋಡಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.